ಡಿಸೆಂಬರ್ 21ರಿಂದ 24ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ. ತಹಸೀಲ್ದಾರ್ ಕುಂ ಇ ಅಹಮದ್, ತುರುವೇಕೆರೆ. ಮಕ್ಕಳ ದೈಹಿಕ ಮಾನಸಿಕ ಆರೋಗ್ಯದ ಹಿತದೃಷ್ಟಿಯಿಂದ ಭಾರತದಾದ್ಯಂತ ಡಿಸೆಂಬರ್ 21ರಿಂದ 24ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ತುರುವೇಕೆರೆ ತಾಲೂಕಿನಲ್ಲೂ ಅಭಿಯಾನ ನಡೆಯಲಿದ್ದು, ತಾಲೂಕಿನ ಜನತೆ, ಪೋಷಕರು 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ತಹಸೀಲ್ದಾರ್ ಕುಂ ಇ ಅಹಮದ್ ಮನವಿ ಮಾಡಿದರು. ತಾಲ್ಲೂಕು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2014ರಲ್ಲಿ ಪೋಲಿಯೋ ಮುಕ್ತ ಭಾರತ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ದೃಢೀಕರಣವನ್ನು ಪಡೆದಿದ್ದೇವೆ. ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ, ಜಿಲ್ಲೆ ಹಾಗೂ ತಾಲ್ಲೂಕು ಆರೋಗ್ಯ ಇಲಾಖೆ ವತಿಯಿಂದ ಡಿಸೆಂಬರ್ 21ರಿಂದ 24ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವುದಕ್ಕಾಗಿ 90 ಬೂತ್ಗಳನ್ನು ಗುರುತಿಸಲಾಗಿದೆ. 0ಯಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಮೂಲಕ ತಾಲೂಕಿನ ಯಾವುದೇ ಮಕ್ಕಳು ಅಂಗವೈಕಲ್ಯಕ್ಕೆ ತುತ್ತಾಗದಂತೆ ನೋಡಿಕೊಳ್ಳುವ ಉದ್ದೇಶ ನಮ್ಮದಾಗಿದೆ ಎಂದರು. ತಾಲೂಕಿನಲ್ಲಿ 0ಯಿಂದ 5 ವರ್ಷದೊಳಗಿನ ಸುಮಾರು 9,533 ಮಕ್ಕಳಿದ್ದು, ತುರುವೇಕೆರೆ ಪಟ್ಟಣದಲ್ಲಿ 1,189, ಗ್ರಾಮೀಣ ಪ್ರದೇಶದಲ್ಲಿ 8,344 ಮಕ್ಕಳಿದ್ದಾರೆ. 100% ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಗುರಿಯನ್ನು ಹೊಂದಲಾಗಿದೆ. ಡಿಸೆಂಬರ್ 21ರಿಂದ ಈ ಕಾರ್ಯದಲ್ಲಿ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಅಂಗನವಾಡಿ, ಆಶಾ ಕಾರ್ಯಕರ್ತರು ಸೇರಿದಂತೆ ಸ್ವಯಂ ಸೇವಕರು ಪ್ರತಿ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯದಲ್ಲಿ ತೊಡಗಲಿದ್ದಾರೆ. ವಿಶೇಷವಾಗಿ ತಾಲೂಕಿನ 4 ಕಡೆ ಟ್ರಾನ್ಸಿಸ್ಟರ್ ಬೂತ್ಗಳನ್ನು ಸ್ಥಾಪಿಸಿದ್ದು, ತಾಲೂಕಿನ ಬಾಣಸಂದ್ರದ ರೈಲ್ವೆ ನಿಲ್ದಾಣ, ಅಮ್ಮಸಂದ್ರದ ರೈಲ್ವೆ ನಿಲ್ದಾಣ, ಮಲ್ಲಾಘಟ್ಟದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ, ತುರುವೇಕೆರೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಆರೋಗ್ಯ ಇಲಾಖಾ ಸಿಬ್ಬಂದಿ ಉಪಸ್ಥಿತರಿದ್ದು, ಅಲ್ಲಿ ಬರುವ ಪ್ರಯಾಣಿಕರು, ಪ್ರವಾಸಿಗರ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಲು ಸಿದ್ಧರಿರುತ್ತಾರೆಂದರು. ತಾಲ್ಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಮಾತನಾಡಿ, ಡಿಸೆಂಬರ್ 21ರಿಂದ 24ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯ ನಡೆಯಲಿದೆ. 0ಯಿಂದ 5 ವರ್ಷದೊಳಗಿನ ಮಕ್ಕಳನ್ನು ತಾಯಂದಿರು ಡಿಸೆಂಬರ್ 21ರಂದು ಬೂತ್ಗಳಿಗೆ ಕರೆತಂದು ಕಡ್ಡಾಯವಾಗಿ ಲಸಿಕೆ ಹಾಕುವ ಮೂಲಕ ಮಕ್ಕಳು ಪೋಲಿಯೋ ಕಾಯಿಲೆಗೆ ತುತ್ತಾಗದಂತೆ ನೋಡಿಕೊಳ್ಳಬೇಕಿದೆ. ಡಿಸೆಂಬರ್ 22ರಿಂದ 24ರವರೆಗೆ ಮನೆ ಅಭಿಯಾನ ನಡೆಯಲಿದ್ದು, ಆರೋಗ್ಯ ಇಲಾಖೆ, ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡಿ ಲಸಿಕೆ ಪಡೆಯದ ಮಕ್ಕಳಿಗೆ ಸ್ಥಳದಲ್ಲೇ ಲಸಿಕೆ ಹಾಕಲಿದ್ದಾರೆ. ತುರುವೇಕೆರೆ ಪಟ್ಟಣದಲ್ಲಿ ಡಿಸೆಂಬರ್ 24ರವರೆಗೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಡಿಸೆಂಬರ್ 22 ಹಾಗೂ 23ರಂದು ಮನೆ ಭೇಟಿ ಕಾರ್ಯಕ್ರಮವಿದ್ದು, ಪೋಷಕರು ತಪ್ಪದೆ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕೆಂದರು. ನಾವು 2014ರಲ್ಲಿ ಪೋಲಿಯೋ ಮುಕ್ತ ಭಾರತವೆಂದು ಇಡೀ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ದೃಢೀಕರಣ ಪಡೆದಿದ್ದೇವೆ. ಹಾಗಾಗಿ ಇದರ ಒಂದು ಭಾಗವಾಗಿ ಇಡೀ ದೇಶದಲ್ಲಿ ಎಲ್ಲರಿಗೂ ಒಂದು ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅದು ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇಡೀ ತಾಲೂಕು ಆಡಳಿತ ಎಲ್ಲ ಸಂಯುಕ್ತಾಶ್ರಯದಲ್ಲಿ ಈ ತುರುವೇಕೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. 21/12/2025ರಿಂದ 24/12/2025ರವರೆಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಹಮ್ಮಿಕೊಂಡು ಒಟ್ಟು 90 ಬೂತ್ಗಳನ್ನು ಈಗಾಗಲೇ ಗುರುತಿಸಿದ್ದೇವೆ. ಅಲ್ಲಿ ಕೂಡ 21/12/2025ರಂದು ಬೂತ್ ಆಕ್ಟಿವಿಟಿ, ಬೂತ್ ಅಲ್ಲಿ 0 to 5ರವರೆಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಡ್ರಾಪ್ ಹಾಕುವುದರ ಮೂಲಕ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಲಾಗುತ್ತಿದೆ.
ಇದರ ಎಲ್ಲ ಈ ಕಾರ್ಯಕ್ರಮದ ಸದುದ್ದೇಶವನ್ನು ಪ್ರತಿ ಹಳ್ಳಿಗಳಲ್ಲಿ ಇರುವಂತಹ ಸಾರ್ವಜನಿಕರು 0 to 5 0 ವರ್ಷದಿಂದ 5 ವರ್ಷ ಒಳಗಿನ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಬೇಕು. ಪ್ರತಿಯೊಂದು ಮಗುವು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಯಾರು ಇದರಿಂದ ಹೊರಗುಳಿಬಾರ್ದು, ಯಾವುದೇ ಮಕ್ಕಳು ಹೊರಗುಳಿಬಾರ್ದು. ಹಾಗೂ ನಮ್ಮ ತಾಲೂಕಿನಲ್ಲಿ ಟೋಟಲ್ ಆಗಿ 9,533 ಮಕ್ಕಳಿದ್ದಾರೆ 0 to 5 ವರ್ಷದ ಒಳಗೆ ನಮ್ಮ ಮಕ್ಕಳು. ಅದರಲ್ಲಿ 1,189 ನಗರ ವ್ಯಾಪ್ತಿಯಲ್ಲಿ ತುರುವೇಕೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಇದ್ದಾರೆ. ಗ್ರಾಮಾಂತರ ವ್ಯಾಪ್ತಿಯಲ್ಲಿ 8,344 ಮಕ್ಕಳಿದ್ದಾರೆ. ಒಟ್ಟು 9,533 ಮಕ್ಕಳಿದ್ದಾರೆ. ಇದಲ್ಲದೆ ನಾವು ಈ ತಿಂಗಳ 22, 23, 24ನೇ ತಾರೀಕಿನಂದು ಪ್ರತಿ ಮನೆ ಭೇಟಿ ಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸ್ವಯಂ ಸೇವಕರು ಕೂಡ ಮಕ್ಕಳಿಗೆ ಲಸಿಕೆ ಕಾರ್ಯಕ್ರಮವನ್ನು ಹಾಕ್ತಾರೆ. ಇದರ ಉದ್ದೇಶ ಏನಂದ್ರೆ, ಮುಖ್ಯವಾಗಿ ಯಾವುದೇ ಮಕ್ಕಳು ಪೋಲಿಯೋ ಒಂದು ಕಾಯಿಲೆಯಿಂದ ಬಡಬಾರದು. ಪ್ರತಿಯೊಬ್ಬರಿಗೂ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಪ್ರತಿಯೊಂದು ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾಗಿ ಹೊಸ ನೂತನವಾದ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಟ್ರಾನ್ಸಿಸ್ಟ್ ಬೂತ್ಗಳನ್ನ 4 ಕಡೆ ನಾವು ತಾಲೂಕಿನಲ್ಲಿ ಗುರುತಿಸಲಾಗಿದೆ. ಅದು ಒಂದು ಬಾಣಸಂದ್ರ ರೈಲ್ವೆ ಸ್ಟೇಷನ್ ಅಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಕೂಡ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಕಾರ್ಯನಿರ್ವಹಣೆ ಮಾಡ್ತಾರೆ. ಅದೇ ರೀತಿ ಅಮ್ಮಸಂದ್ರ ರೈಲ್ವೆ ಸ್ಟೇಷನ್ ಕೂಡ ನಮ್ಮಲ್ಲಿ ಒಂದು ಟ್ರಾನ್ಸಿಸ್ಟ್ ಬೂತ್ ಅನ್ನು ತೆರೆಯಲಾಗಿದೆ. ತುರುವೇಕೆರೆ KSRTC ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಒಂದು ಟ್ರಾನ್ಸಿಸ್ಟ್ ಬೂತ್ ಅನ್ನು ತೆರೆಯಲಾಗಿದೆ. ಗಂಗಾಧರೇಶ್ವರ ಟೆಂಪಲ್ ಮಲ್ಲಘಟ್ಟ ಲೇಕ್ ಬಳಿ ಕೂಡ ಒಂದು ಟ್ರಾನ್ಸಿಸ್ಟ್ ಬೂತ್ ಅನ್ನು ತೆರೆಯಲಾಗಿದೆ. ಯಾವುದೇ ಪ್ರಯಾಣಿಕರಾಗಲಿ ಅಥವಾ ಇನ್ನಿತರ ಯಾರು ಪ್ರವಾಸಿಗರು ಯಾರು ಸಣ್ಣ ಮಕ್ಕಳಿದ್ರೆ ಅಲ್ಲೇ ಕೂಡ ತಾವು ಹೋಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಹಾಕಿಸಬಹುದು ಅಂತ ಈ ಮೂಲಕ ಪ್ರತಿಯೊಬ್ಬರಲ್ಲೂ ಸಾರ್ವಜನಿಕರಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ಇದರಲ್ಲಿ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಬಳಸ್ಕೋಬೇಕು ಮತ್ತು ಪ್ರತಿಯೊಬ್ಬರು ಮಕ್ಕಳಿಗೂ ಪಲ್ಸ್ ಪೋಲಿಯೋ ಅನ್ನೋದು ಕಡ್ಡಾಯವಾಗಿದೆ. ಯಾಕಂದ್ರೆ ಸಣ್ಣದ ಮಕ್ಕಳಲ್ಲಿ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಅವರಲ್ಲಿ ಅಂಗವಿಕಲ ನ್ಯೂನ್ಯತೆ ಇವನ್ನೆಲ್ಲ ತಡೆಗಟ್ಟಬಹುದು. ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದ ಆರೋಗ್ಯವನ್ನು, ದೃಢವಾದ ಆರೋಗ್ಯವನ್ನು ಇದರಿಂದ ಇದರಲ್ಲಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ತಾಯಂದಿರು, ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ 0 to 5 ವರ್ಷ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದಂತ ಡಾಕ್ಟರ್ ರಂಗನಾಥ್ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದೆರಡು ಮಾತನ್ನ ಹೇಳಬೇಕು ಪ್ರತಿಯೊಬ್ಬರಿಗೋಷ್ಟೇ. ನಮಸ್ಕಾರ. ಮೊದಲನೇದಾಗಿ ಭಾನುವಾರ 21ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಮೊದಲನೇ ದಿನ 21 ಭಾನುವಾರ ಇರೋದ್ರಿಂದ ಬೂತ್ ಡೇ ಆಕ್ಟಿವಿಟಿ ಇರುತ್ತೆ. ಸೊ ನಮ್ಮಲ್ಲಿ ಈಗ 90 ಬೂತ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಇಡೀ ತಾಲೂಕಿನಲ್ಲಿ. ಸೊ ಎಲ್ಲ ಬೂತ್ಗಳಲ್ಲೂ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ವಾಲಂಟಿಯರ್ಸ್ ಎಲ್ಲ ಬೂತ್ಗಳಲ್ಲೂ ಇರುತ್ತೆ. ಸೊ 8 ಗಂಟೆಯಿಂದ 5 ಗಂಟೆ ತನಕ ಈ ಲಸಿಕೆ ಕಾರ್ಯಕ್ರಮನೇ ಇರುತ್ತೆ. ಸೊ ಎಲ್ಲ 0 to 5 ಏಜ್ ಗ್ರೂಪ್ ನ ಮಕ್ಕಳು, ತಾಯಂದಿರು ಯಾರೇ ಇದ್ರು ಸರಿ ಆ ಮಕ್ಕಳನ್ನ ಬೂತ್ಗೆ ಅವತ್ತು ಕರ್ಕೊ ಬಂದ್ರೆ ಅವತ್ತು ಲಸಿಕೆಯನ್ನ ಹಾಕ್ಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಮೊದಲನೇದಾಗಿ. ಸೊ ಎರಡನೇದು, ಇನ್ನು 22ರಿಂದ 24ನೇ ತಾರೀಕು ತನಕ ಹೌಸ್ ಟು ಹೌಸ್ ಆಕ್ಟಿವಿಟಿ ಅಂತ ಮಾಡ್ತಾ ಇದೀವಿ. ಸೊ ಹೌಸ್ ಟು ಹೌಸ್ ಆಕ್ಟಿವಿಟಿ ಅಂದ್ರೆ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಟೀಮ್ಸ್ ಮಾಡಿಕೊಂಡು ಸೊ ಪ್ರತಿ ಮನೆಗಳಿಗೂ ಭೇಟಿ ಕೊಟ್ಟು ಮನೆಯಲ್ಲಿ 0 to 5 ಏಜ್ ಗ್ರೂಪ್ ಇರ್ತಕ್ಕಂಥ ಎಲ್ಲಾ ಮಕ್ಕಳುಗಳನ್ನು ಐಡೆಂಟಿಫೈ ಮಾಡಿ ಅವರು ಬೂತ್ ಡೇ ಆಕ್ಟಿವಿಟಿ ದಿನ ಲಸಿಕೆಯನ್ನು ಹಾಕ್ಸ್ಕೊಂಡಿದ್ರೆ ಆ ಮನೆಗಳನ್ನ ಐಡೆಂಟಿಫೈ ಮಾಡ್ಕೊಳ್ತಾರೆ. ಲಸಿಕೆ ಆಗದಲೇ ಇರ್ತಕ್ಕಂಥ ಮಕ್ಕಳುಗಳು ಯಾರಾದ್ರೂ ಬೂತ್ಗೆ ಬಂದು ಅವರು ಲಸಿಕೆ ತಗೊಂಡಿಲ್ಲ ಅಂದ್ರೆ ಆ ದಿನನೇ ಆ ಹೌಸ್ ಟು ಹೌಸ್ ಆಕ್ಟಿವಿಟಿ ದಿನದಲ್ಲಿ ಲಸಿಕೆಯನ್ನ ಮನೆಯ ಮುಂದೆನೆ ಹಾಕಿ ಆ ಮಗುವಿಗೆ ಒಂದು ಲಸಿಕೆಯನ್ನು ಹಾಕುವಂತ ಒಂದು ಕ್ರಮ ತೆಗೆದುಕೊಳ್ತಾ ಇದೆ. ಸೊ ಇದು ಅರ್ಬನ್ ಅಲ್ಲಿ 24ನೇ ತಾರೀಕು ತನಕ ನಡೀತಾ ಇದೆ. ಸೊ ರೂರಲ್ ಅಲ್ಲಿ 2 ದಿನಗಳ ಕಾಲ ಹೌಸ್ ಟು ಹೌಸ್ ಆಕ್ಟಿವಿಟಿ ಇರುತ್ತೆ. ಅರ್ಬನ್ ಅಲ್ಲಿ 3 ದಿನಗಳ ಕಾಲ ಆಕ್ಟಿವಿಟಿ ಇರುತ್ತೆ. ಸೊ ನಮ್ಮ ಟ್ರಾನ್ಸಿಟ್ ಪಾಯಿಂಟ್ಗಳು 4 ಪಾಯಿಂಟ್ಸ್: ಅಂಬಸಂದ್ರ ರೈಲ್ವೆ ಸ್ಟೇಷನ್, ಬಾಣಸಂದ್ರ ರೈಲ್ವೆ ಸ್ಟೇಷನ್,
ಮತ್ತೆ KSRTC ಬಸ್ ಸ್ಟ್ಯಾಂಡ್ ಮತ್ತೆ ಗಂಗಾಧರೇಶ್ವರ ಟೆಂಪಲ್. ಸೊ ಈ 4 ಟ್ರಾನ್ಸಿಟ್ ಪಾಯಿಂಟ್ಗಳಲ್ಲಿ ಪ್ರತಿದಿನನೂ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆ ತನಕ ಆಕ್ಟಿವಿಟಿ ಆಗಿರುತ್ತೆ. ಸೊ ಆ ಪಾಯಿಂಟ್ಗಳಲ್ಲಿ 21ರಿಂದ 24ನೇ ತಾರೀಕು ತನಕ ನಮ್ಮ ಆರೋಗ್ಯ ಕಾರ್ಯಕರ್ತರು ಇದ್ದು ಯಾವುದೇ ಮಕ್ಕಳು 0 to 5 ಏಜ್ ಗ್ರೂಪ್ ನ ಮಕ್ಕಳಿಗೆ ಅಲ್ಲಿ ಸಿಕ್ಕಿದ್ರೆ ಟ್ರಾನ್ಸಿಟ್ ಪಾಯಿಂಟ್ ಅಲ್ಲಿ ಅಲ್ಲಿ ಲಸಿಕೆಯನ್ನು ಹಾಕುವಂತ ಕ್ರಮ ಕೈಗೊಳ್ತಾ ಇದ್ದಾರೆ. ಸೊ ಇಷ್ಟನ್ನು ಇದರ ಒಂದು ಪಲ್ಸ್ ಪೋಲಿಯೋ ಗೊತ್ತಿರಬೇಕು. ನಮ್ಮ ನೆರೆಯ ರಾಷ್ಟ್ರಗಳಾದಂತಹ ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಲ್ಲಿ ಹೋದ ತಿಂಗಳು ಈಗಲೂ ಆಕ್ಟಿವ್ ಕೇಸಸ್ಗಳು ವೈಟ್ ಪೋಲಿಯೋ ವೈರಸ್ ಕೇಸಸ್ಗಳು ಜಾಸ್ತಿ ಇರೋದ್ರಿಂದ, ಸೊ ನಾವು ನೆರೆ ರಾಷ್ಟ್ರ ಇರೋದ್ರಿಂದ ನಮ್ಮ ರಾಜ್ಯಗಳಿಗಾಗಲಿ ನಮ್ಮ ನೆರೆ ರಾಷ್ಟ್ರಗಳಿಂದ ಇಲ್ಲಿಗೆ ಇನ್ಫೆಕ್ಷನ್ ಇಂಪೋರ್ಟ್ ಆಗೋ ಚಾನ್ಸಸ್ ತುಂಬಾ ಇರೋದ್ರಿಂದ, ಸೊ ಇದನ್ನ ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಒಂದು ಮಾಸ್ ಆಗಿ ಒಂದು ಇಮ್ಯುನೈಸೇಷನ್ ಮಾಡೋದ್ರಿಂದ ಅಷ್ಟೇನೆ. ಸೊ ಇದನ್ನ ನಾವು ನ್ಯಾಷನಲ್ ಲೆವೆಲ್ ಇಂದ ಗೈಡ್ಲೈನ್ಸ್ ಬಂದಿರೋ ಪ್ರಕಾರ ಇದನ್ನ ಮಾಡ್ತಾ ಇದ್ದೀವಿ. ಸೊ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅನ್ನೋದು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಉಪಸ್ಥಿತರಿದ್ದರು. ಭಾರತ ವೈಭವ ನ್ಯೂಸ್ ವರದಿ ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.